ಕನ್ನಡ ಕಾಲ್ಪನಿಕ ಕಥೆಗಳು. ಒಂದಾನೊಂದು ಕಾಲದಲ್ಲಿ ಒಂದು ಹೊಲದಲ್ಲಿ ಪ್ರಾಣಿಗಳಿಗೆ ತಿನ್ನೋಕೆ ಏನೂ ಇರಲಿಲ್ಲ. ಅವುಗಳಿಗೆ ಹಸುವಾಗಿತ್ತು. ಅದಕ್ಕೆ ಅವರು ಅಡಿಗೆ ಮಾಡೋಕೆ ನಿರ್ಧರಿಸಿದ್ರು. ಲಿಟಲ್ ರೆಡ್ ಹೆನ್ಗೆ ಗೋಧಿ ಕಾಳುಗಳು ಸಿಕ್ಕಿದ್ವು. ಮತ್ತದನ್ನ ತನ್ನ ಗೆಳೆಯರಿಗೆ ಹೇಳಕ್ಕೆ ಓಡಿದ್ಲು. ಅದನ್ನ ನೆಡೋದಕ್ಕೆ ಅವರು ಸಹಾಯ ಮಾಡ್ತಾರೆ ಅಂತ. ಈ ಗೋಧಿನ ಬಿತ್ತಕ್ಕೆ ಯಾರ್ ಸಹಾಯ ಮಾಡ್ತೀರಾ? ಹಸು, ಇದನ್ನ ನೆಡಕ್ಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ಈ ಬಿಸಿಲ್ನ ನನ್ನಿಂದ ತಡೆಯೋಕ್ಕಾಗಲ್ಲ. ಹಂದಿ, ಈ ಬೀಜ ಬಿತ್ತಕ್ಕೆ ನೀನಾದ್ರೂ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ಅದನ್ ಮಾಡಕ್ಕೆ ತುಂಬಾನೇ ಬಿಸಿಲಿದೆ. ನಾಯಿ, ಈ ಬೀಜ ಬಿತ್ತಕ್ಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ಅದನ್ ಮಾಡಕ್ಕೆ ತುಂಬಾನೇ ಬಿಸಿಲಿದೆ. ಸರಿ, ಹಾಗಾದ್ರೆ ಇದನ್ನ ನಾನೊಬ್ಳೇ ಮಾಡ್ತೀನಿ. ಅದಕ್ಕೆ ಲಿಟಲ್ ರೆಡ್ ಹೆನ್ ಒಬ್ಬಂಟಿಯಾಗಿ ಆ ಬೀಜಗಳನ್ನ ನೆಟ್ಲು. ಸಾಕಷ್ಟು ದಿನ ಕಳೆದ್ವು. ಸೂರ್ಯನ ಕಿರಣ ಕಂಗೊಳಿಸ್ತಿತ್ತು. ಹಾಗೆ ಮಳೆನೂ ಬಂತು. ಲಿಟಲ್ ರೆಡ್ ಹೆನ್ ಕಳೆ ಕೀಳೋದಕ್ಕೆ ನಿರ್ಧರಿಸಿದ್ಲು. ಈ ಕಳೆ ಕೀಳೋದಕ್ಕೆ ನನಗೆ ಯಾರು ಸಹಾಯ ಮಾಡ್ತೀರಾ? ಹಸು, ಈ ಕಳಿನ್ ಕೀಳೋದಕ್ಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ವಾತಾವರಣ ಹಿತವಾಗಿದೆ, ಕೆಲಸ ಮಾಡೋಕೆ ಮನಸ್ಸಿಲ್ಲ. ಹಂದಿ, ಈ ಕಳೆ ಕೀಳೋದಕ್ಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ವಾತಾವರಣ ತುಂಬಾನೇ ಹಿತವಾಗಿದೆ. ನಾಯಿ, ಕಳೆ ಕೀಳೋದಕ್ಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ವಾತಾವರಣ ತುಂಬಾ ಹಿತವಾಗಿದೆ. ಸರಿ, ಹಾಗಾದ್ರೆ ನಾನೇ ಮಾಡ್ಕೋತೀನಿ. ಅದಕ್ಕೆ ಲಿಟಲ್ ರೆಡ್ ಹೆನ್ ಒಬ್ಳೆ ಒಂಟಿಯಾಗಿ ಕಳೆಯನ್ನು ಕೀಳುವ ಕೆಲಸ ಮಾಡಿದ್ಲು. ವಾರಗಳು ಕಳೆದಂತೆ ಗೋಧಿ ಬೆಳೆ ಚೆನ್ನಾಗಿ ಬೆಳೆದು ಕಟಾವು ಮಾಡಲು ಸಿದ್ಧವಾಗಿತ್ತು. ಗೋಧಿ ತುಂಬಾನೇ ಸಮೃದ್ಧವಾಗಿ ಬೆಳೆದಿತ್ತು. ಅದಕ್ಕೆ ಲಿಟಲ್ ರೆಡ್ ಹೆನ್ ತೆನೆ ಬಡಿಯಲು ತನ್ನ ಸ್ನೇಹಿತರ ಸಹಾಯ ಕೇಳಲು ನಿರ್ಧರಿಸಿದ್ಲು. ಹಸು, ತೆನೆ ಬಡಿಯೋಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ನಾನು ನನ್ನ ಕೊಟ್ಟಿಗೆನಲ್ಲಿ ವಿಶ್ರಾಂತಿ ತಗೋಬೇಕು. ಹಂದಿ, ತೆನೆ ಬಡಿಯೋಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ನನಗೆ ಕೆಸರಲ್ಲಿ ಆಟ ಆಡ್ಬೇಕು. ನಾಯಿ, ತೆನೆ ಬಡಿಯೋಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ನನಗೆ ನನ್ ಡಾಗೋಸಲ್ಲಿರೋ ಮೂಳೆನ ಹುಡುಕ್ಬೇಕು. ಸರಿ, ಹಾಗಾದ್ರೆ ಅದನ್ನ ನಾನೊಬ್ಳೇ ಮಾಡ್ತೀನಿ. ಯಾರು ಲಿಟಲ್ ರೆಡ್ ಹೆನ್ಗೆ ಸಹಾಯ ಮಾಡ್ಲಿಲ್ಲ. ಹಾಗಾಗಿ ಮತ್ತೊಮ್ಮೆ ಎಲ್ಲಾ ಕೆಲಸವನ್ನು ಅವಳು ಒಬ್ಳೆ ಮಾಡ್ಬೇಕಾಯ್ತು. ಒಬ್ಳೆ ಗೋಧಿಯನ್ನ ತೆಗೆದ್ಲು. ಅವಳ ಕೆಲ್ಸ ಮುಗಿದ್ಮೇಲೆ ಅವಳು ಗೋಧಿನ ಹಿಟ್ ಮಾಡೋದಕ್ಕೆ ಅವಳ ಗೆಳೆಯರ ಬಳಿ ಸಹಾಯ ಕೇಳಿದ್ಲು. ಗೋಧಿನ ಹಿಟ್ ಮಾಡೋದಕ್ಕೆ ಯಾರ್ ಸಹಾಯ ಮಾಡ್ತೀರಾ? ಹಸು, ಗೋಧಿಯನ್ನ ಹಿಟ್ ಮಾಡೋದಕ್ಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ಹಾಲು ಕರೆಯೋ ಸಮಯ ಹತ್ರಕ್ ಬರ್ತಿದೆ. ಹಂದಿ, ಈ ಗೋಧಿಯನ್ನ ಹಿಟ್ ಮಾಡಕ್ಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ನಾನು ಊಟ ಮಾಡೋ ಸಮಯ ಆಗಿದೆ. ನಾಯಿ, ಈ ಗೋಧಿನ ಹಿಟ್ ಮಾಡೋದಕ್ಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ನಾನು ಊಟ ಮಾಡೋ ಸಮಯ ಆಗಿದೆ. ಸರಿ, ಇದನ್ನು ನಾನೇ ಮಾಡ್ತೀನಿ. ಅದಕ್ಕೆ ಲಿಟಲ್ ರೆಡ್ ಹೆನ್ ಒಬ್ಬಂಟಿಯಾಗಿ ಗೋಧಿ ಹಿಟ್ಟನ್ನ ತಯಾರಿಸಿದ್ಲು. ಲಿಟಲ್ ರೆಡ್ ಹೆನ್ ಆ ಹಿಟ್ಟನ್ ಬಳಸ್ಕೊಂಡು ಬ್ರೆಡ್ ಮಾಡೋದಕ್ಕೆ ಯೋಚಿಸಿದ್ಲು.
ಅವಳ ಗೆಳೆಯರಿಗೆ ಸಹಾಯ ಮಾಡೋಕೆ ಮತ್ತೊಂದು ಅವಕಾಶ ಕೊಟ್ಲು. ಈ ಹಿಟ್ಟನ್ನ ಬೇಕ್ ಮಾಡೋಕೆ ಯಾರ್ ಸಹಾಯ ಮಾಡ್ತೀರಾ? ಹಸು, ಈ ಹಿಟ್ಟನ್ನ ಬೇಕ್ ಮಾಡೋದಕ್ಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ಬೇಕ್ ಮಾಡೋದಕ್ಕೆ ನನಗ್ ಬರೋದೇ ಇಲ್ಲ. ಹಂದಿ, ಈ ಹಿಟ್ಟನ್ನ ಬೇಕ್ ಮಾಡೋದಕ್ಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ನನಗೆ ಬೇಕ್ ಮಾಡೋದಕ್ಕೆ ಬರೋದಿಲ್ಲ. ನಾಯಿ, ಈ ಹಿಟ್ಟನ್ನ ಬೇಕ್ ಮಾಡೋದಕ್ಕೆ ನೀನ್ ಸಹಾಯ ಮಾಡ್ತೀಯಾ? ನನ್ನಿಂದಾಗಲ್ಲ. ನನಗೆ ಬೇಕ್ ಮಾಡೋದಕ್ಕೆ ಬರಲ್ಲ. ಸರಿ, ನಾನೇ ಮಾಡ್ಕೋತೀನಿ. ಲಿಟಲ್ ರೆಡ್ ಹೆನ್ ಮತ್ತೊಮ್ಮೆ ಒಂಟಿಯಾಗಿ ಬ್ರೆಡ್ ನ ತಯಾರಿಸಿದ್ಲು. ಅದು ತಯಾರಾದ್ಮೇಲೆ ತಣ್ಣಗಾಗೋವರೆಗೂ ಕಾದ್ಲು. ಸ್ವಲ್ಪ ಹೊತ್ತಾದ್ಮೇಲೆ ಬ್ರೆಡ್ ನ ಕತ್ತರಿಸಿ ತಿನ್ನೋ ಸಮಯ ಬಂತು. ಸುತ್ತಮುತ್ತ ಅವಳಿಗೆ ಯಾರೂ ಕಾಣಿಸ್ಲಿಲ್ಲ. ಇದನ್ ತಿನ್ನೋದಕ್ಕೆ ನನಗೆ ಯಾರ್ ಸಹಾಯ ಮಾಡ್ಬೋದು? ನಾನು ಸಾಧ್ಯನೇ ಇಲ್ಲ. ಕೆಲ್ಸ ಮಾಡಿದ್ದು ನಾನು, ಅದ್ರ ಪ್ರತಿಫಲ ನನಗೆ ಸಿಗ್ಬೇಕು. ಈ ಬ್ರೆಡ್